ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬಿಸ್ನೆಸ್ ಲಾಸ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೇ ಯಾವುದೇ ವಿತರಕರು ಕೂಡ ಬಂದು ಸಿನಿಮಾವನ್ನ ಕೊಂಡುಕೊಳ್ಳೋದಕ್ಕೆ ಮುಂದಾಗಿಲ್ಲ. ಯಾವುದೇ ಸ್ಯಾಟಲೈಟ್ ರೈಟ್ಸ್ ಅವರು ಕೂಡ ಬಂದು ಸಿನಿಮಾವನ್ನ ಕೊಂಡುಕೊಳ್ಳೋದಕ್ಕೆ ಮುಂದಾಗಿಲ್ಲ. ಯಾವುದೇ ಮ್ಯೂಸಿಕ್ ರೈಟ್ಸ್ ಅವರು ಬಂದು ಮ್ಯೂಸಿಕ್ ಅನ್ನ ಕೊಂಡುಕೊಳ್ಳೋದಕ್ಕೆ ರೆಡಿ ಇಲ್ಲ. ಸಿನಿಮಾ ಫೀಲ್ಡ್ ನಿಂದನೇ ಕೇಳಿ ಬರ್ತಾ ಇದೆ. ಇದು ನಾನು ಹೇಳ್ತಾ ಇಲ್ಲ, ಅಭಿಮಾನಿಗಳು ಆಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಂಬಿಡಿ. ಇದನ್ನ ನಿಮಗೆ ವಿಷಯನ ಮುಟ್ಟಿಸ್ತಾ ಇದ್ದೀವಿ. ನಾವೆಲ್ಲ ಈಗ ಸೇರಿ ಯಾವ ರೀತಿ ಸಿನಿಮಾನ ಗೆಲ್ಲಿಸಬೇಕು ಅಂತ ಹೇಳಿ. ಕಾಟೇರಗಿಂತಲೂ ಅತಿ ಹೆಚ್ಚು ಹಣವನ್ನ ಫಿಕ್ಸ್ ಮಾಡಿದಾರಂತೆ. ಈಗ ದರ್ಶನ್ ಕೊಲೆ ಆರೋಪಿ ಆಗಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ ಬರಲ್ವಂತೆ. ದರ್ಶನ್ ಜೈಲೊಳಗಡೆ ಇರೋದ್ರಿಂದ ಪ್ರಮೋಷನ್ಗೆ ಬರಕ್ಕಾಗಲ್ಲ. ಇದಕ್ಕೂ ಬಿಸ್ನೆಸ್ಗೆ ಹೊಡೆತ ಬೀಳುತ್ತಂತೆ. ಸಿನಿಮಾ ನೋಡಕ್ ಬಂದ್ರೆ ಫ್ಯಾನ್ಸ್ ಬರ್ಬೋದು, ಆದ್ರೆ ಅಫಿಷಿಯಲ್ ಆಡಿಯನ್ಸ್ ಯಾರು ಬರೋದಿಲ್ಲ ಅಂತ ಹೇಳಿ ಒಂದಷ್ಟು ಚಿತ್ರತಂಡವೇ ಅಂದ್ಕೊಳ್ತಾ ಇದೆಯಂತೆ. ಇಲ್ಲಿವರೆಗೂ ದರ್ಶನ್ ಅವರಿಗೆ, ದರ್ಶನ್ ಸಿನಿಮಾಗೆ ಒಳ್ಳೆ ದುಡ್ಡು ಹಾಕಿ ಒಳ್ಳೆ ದುಡ್ಡು ಲಾಭವನ್ನ ತೆಗ್ದಿರೋರು ಇದ್ದಾರೆ. ತೆಗ್ದಿರೋರೇ ಈ ರೀತಿ ಮಾತನಾಡಿದ್ರೆ ಇದು ಹೆಂಗೆ ಸಾಧ್ಯ? ಈ ಬಾರಿ ಮ್ಯೂಸಿಕ್ಗಳು ಕೂಡ ಅಷ್ಟೊಂದು ಹಿಟ್ ಕೊಡ್ಲಿಲ್ಲ, ಹಾಡುಗಳು ಕೂಡ ಅಷ್ಟೊಂದು ಹಿಟ್ ಆಗ್ಲಿಲ್ಲ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಬಗ್ಗೆ ಗೊತ್ತಿದ್ದು, ದರ್ಶನ್ ಬಗ್ಗೆ ತಿಳ್ಕೊಂಡಿದ್ದು, ದರ್ಶನ್ ಫ್ಯಾನ್ಸ್ ಬಗ್ಗೆ ಎಲ್ಲವನ್ನೂ ಅರಿತಂತ ವಿತರಕರಾಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಸಿನಿಮಾ ತಂಡದವರು ಕೆಲವರು ಆಗಿರ್ಬೋದು, ಇಲ್ಲಿ ಬಿಸ್ನೆಸ್ ಅಂತ ಬಂದಾಗ ಎಲ್ಲ ಒಂದು ಸಣ್ಣ ತಪ್ಪು ದೊಡ್ಡ ತಪ್ಪಾಗಿ ಇವತ್ತು ಆಗ್ಬಾರ್ದಾಗೋಗಿದೆ. ಹಂಗನ್ ಮಾತ್ರಕ್ಕೆ ಅದೇ ಬೇರೆ ಇದೇ ಬೇರೆ, ಸಿನಿಮಾನೇ ಬೇರೆ ಅದೇ ಬೇರೆ, ಹಿಂಗಾಗಿದ್ಮೇಲೆ ಮತ್ತೇನಕ್ಕೆ ಅಷ್ಟೊಂದೆಲ್ಲ ಕರೆದು ಅವ್ರನ್ನ ಶೂಟಿಂಗ್ ಮಾಡಿಸಿ ಅವ್ರಿಗೆ ಬೆನ್ನೋಬಿದ್ರು ಕೂಡ ಅವ್ರಿಗೆ ನೋವು ಕೊಟ್ಟು ಡ್ಯಾನ್ಸ್ ಮಾಡಿಸಿ ಮತ್ತೆ ವಾಪಸ್ ನಿಮ್ಮ ಶೂಟಿಂಗ್ ಮಾಡಿದ್ದಕ್ಕೆ, ಡೆವಿಲ್ ಶೂಟಿಂಗ್ ಮಾಡಿದ್ದಕ್ಕೆ ಅವರಿಗೆ ಸುಪ್ರೀಂ ಕೋರ್ಟ್ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಬೇಲ್ ಕ್ಯಾನ್ಸಲ್ ಮಾಡಬೇಕು, ಅವರು ಚೆನ್ನಾಗೇ ಇದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ಜೈಲಲ್ಲಿ ಕೂರಿಸಿದ್ದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದವಿತ್. ಬಹುನಿರೀಕ್ಷಿತ ಚಿತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಇನ್ನೇನು ಕೆಲವೇ ದಿನಗಳು ಅಂತಂದರೆ ಇನ್ನು 20ರಿಂದ 23 ದಿನಗಳು ಬಾಕಿ ಇದೆ. ಸೊ ಹೀಗಿರುವಾಗ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಲಾಸ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನೇ ಯಾವುದೇ ವಿತರಕರು ಕೂಡ ಬಂದು ಸಿನಿಮಾವನ್ನು ಕೊಂಡುಕೊಳ್ಳೋದಕ್ಕೆ ಮುಂದಾಗಿಲ್ಲ. ಯಾವುದೇ ಸ್ಯಾಟಲೈಟ್ ರೈಟ್ಸ್ ಅವರು ಕೂಡ ಬಂದು ಸಿನಿಮಾವನ್ನು ಕೊಂಡುಕೊಳ್ಳೋದಕ್ಕೆ ಮುಂದಾಗಿಲ್ಲ. ಯಾವುದೇ ಮ್ಯೂಸಿಕ್ ರೈಟ್ಸ್ ಅವರು ಬಂದು ಮ್ಯೂಸಿಕನ್ನು ಕೊಂಡುಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇವೆ. ಯಾವ ವಲಯದಿಂದ ಕೇಳಿ ಬರ್ತಾ ಇದೆ ಅಂತಂದರೆ ಸಿನಿಮಾ ಫೀಲ್ಡ್ನಿಂದನೇ ಕೇಳಿ ಬರ್ತಾ ಇದೆ. ಇದು ನಾನು ಹೇಳ್ತಾ ಇಲ್ಲ, ಅಭಿಮಾನಿಗಳು ಆಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಂಬಿಡಿ. ಇದನ್ನು ನಿಮಗೆ ವಿಷಯನ ಮುಟ್ಟಿಸ್ತಾ ಇದ್ದೀವಿ. ನಾವೆಲ್ಲ ಈಗ ಸೇರಿ ಯಾವ ರೀತಿ ಸಿನಿಮಾನ ಗೆಲ್ಲಿಸಬೇಕು ಅಂತೇಳಿ. ಕಾಟೇರಗಿಂತಲೂ ಅತಿ ಹೆಚ್ಚು ಹಣವನ್ನು ಫಿಕ್ಸ್ ಮಾಡಿದಾರಂತೆ ಈಗ ಡೆವಿಲ್ ಸಿನಿಮಾಗೆ. ಹೀಗಾಗಿ ರಾಜ್ಯದ ಹಲವು ವಿತರಕರು ಬಂದು ಸಿನಿಮಾವನ್ನು ತೆಗೆದುಕೊಳ್ಳಲು ಅಥವಾ ಕೊಂಡುಕೊಳ್ಳಲು ಹಿಂದೇಟಾಗ್ತಾ ಇದ್ದಾರಂತೆ. ಅದಕ್ಕೊಂದಷ್ಟು ಕಾರಣಗಳನ್ನು ಕೊಡ್ತಾ ಇದ್ದಾರಂತೆ. ದರ್ಶನ್ ಕೊಲೆ ಆರೋಪಿ ಆಗಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ ಬರಲ್ವಂತೆ. ಆಯ್ತಾ? ದರ್ಶನ್ ಜೈಲೊಳಗಡೆ ಇರೋದ್ರಿಂದ ಪ್ರಮೋಷನ್ಗೆ ಬರೋಕ್ಕಾಗಲ್ಲ. ಇದಕ್ಕೂ ಬಿಸ್ನೆಸ್ಗೆ ಹೊಡೆತ ಬೀಳುತ್ತಂತೆ. ಚಿತ್ರ ಬಿಡುಗಡೆಗೆ ಇನ್ನು 20ರಿಂದ 23 ದಿನ ಇದ್ರೂ ಕೂಡ ಪ್ರಮೋಷನ್ ಆರಂಭ ಆಗಿಲ್ಲ. ಸೊ ಇದು ಕೂಡ ಚಿತ್ರಕ್ಕೆ ಹೊಡೆತ ಬೀಳುತ್ತಂತೆ. ಸಿನಿಮಾ ನೋಡಕ್ ಬಂದ್ರೆ ಫ್ಯಾನ್ಸ್ ಬರ್ಬೋದು, ಆದ್ರೆ ಅಫಿಷಿಯಲ್ ಆಡಿಯನ್ಸ್ ಯಾರು ಬರೋದಿಲ್ಲ ಅಂತ ಹೇಳಿ ಒಂದಷ್ಟು ಚಿತ್ರತಂಡವೇ ಅಂದ್ಕೊಳ್ತಾ ಇದೆಯಂತೆ. ಒಂದಷ್ಟು ವಿತರಕರು ಆರೋಪ ಮಾಡ್ತಾ ಇದ್ದಾರಂತೆ. ಇಲ್ಲಿವರೆಗೂ ದರ್ಶನ್ ಅವರಿಗೆ, ದರ್ಶನ್ ಸಿನಿಮಾಗೆ ಒಳ್ಳೆ ದುಡ್ಡು ಹಾಕಿ ಒಳ್ಳೆ ದುಡ್ಡು ಲಾಭವನ್ನ ತೆಗ್ದಿರೋರು ಇದ್ದಾರೆ. ತೆಗ್ದಿರೋರೇ ಈ ರೀತಿ ಮಾತನಾಡಿದ್ರೆ ಇದು ಹೆಂಗೆ ಸಾಧ್ಯ? ಸೊ ಇಲ್ಲಿ ಅಭಿಮಾನಿಗಳು ಚಿತ್ರವನ್ನು ಈಗ ಗೆಲ್ಲಿಸಬೇಕಾಗುತ್ತೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ ಅಭಿಮಾನಿಗಳು ಮಾತ್ರ ಸಾಲೋದಿಲ್ಲ, ಕನ್ನಡದ ಎಲ್ಲ ಆಡಿಯನ್ಸ್ಗಳು ಕೂಡ ಬಂದು, ಎಲ್ಲರ ಅಭಿಮಾನಿಗಳು ಬಂದು ಚಿತ್ರ ನೋಡಿದ್ರೆ ಮಾತ್ರ ನಾವು ಲಾಭವನ್ನು ತೆಗಿಬೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಿತರಕರ ಮತ್ತೊಂದು ಆರೋಪ ಅಂತಂದರೆ ಈ ಬಾರಿ ಮ್ಯೂಸಿಕ್ಗಳು ಕೂಡ ಅಷ್ಟೊಂದು ಹಿಟ್ ಕೊಡಲಿಲ್ಲ, ಹಾಡುಗಳು ಕೂಡ ಅಷ್ಟೊಂದು ಹಿಟ್ ಆಗಲಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆರೋಪವನ್ನು ಹೊತ್ಕೊಂಡು ಇಷ್ಟೆಲ್ಲ ಗೊಂದಲದ ನಡುವೆ ಡಿಸೆಂಬರ್ ತಿಂಗಳಲ್ಲಿ ಡೆವಿಲ್ ರಿಲೀಸ್ ಆಗೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಹೈಪ್ ಏನೋ ಜಾಸ್ತಿ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಕ್ರಿಯೇಟ್ ಮಾಡಿದೆ. ನಟ ದರ್ಶನ್ಗಿರುವಂಥ ಕೋಟ್ಯಾಂತರ ಲಕ್ಷಾಂತರ ಅಭಿಮಾನಿಗಳು ಸಿನಿಮಾವನ್ನು ನೋಡ್ತಾರೆ. ಲಾಭ ಬಂದೇ ಬರುತ್ತೆ, ಅದು ಸೆಕೆಂಡ್ರಿ. ಆದರೆ ದರ್ಶನ್ ಬಗ್ಗೆ ಗೊತ್ತಿದ್ದು, ದರ್ಶನ್ ಬಗ್ಗೆ ತಿಳ್ಕೊಂಡಿದ್ದು, ದರ್ಶನ್ ಫ್ಯಾನ್ಸ್ ಬಗ್ಗೆ ಎಲ್ಲವನ್ನೂ ಅರಿತಂಥ ವಿತರಕರಾಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಸಿನಿಮಾ ತಂಡದವರು ಕೆಲವರು ಆಗಿರ್ಬೋದು, ಇಲ್ಲಿ ಬಿಸ್ನೆಸ್ ಅಂತ ಬಂದಾಗ ಇಲ್ಲಿ ದರ್ಶನ್ಗೆ ಆಗಿರುವಂಥ ಕೆಲವೊಂದು ತಪ್ಪುಗಳು, ಅಂದರೆ ದರ್ಶನ್ಗೆ ಆಗಿರುವಂಥ ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಕೆಟ್ಟು ಹಿಂಗೆ ಆಗೋಗ್ಬಿಟ್ಟಿದೆ. ಎಲ್ಲೋ ಒಂದು ಸಣ್ಣ ತಪ್ಪು ದೊಡ್ಡ ತಪ್ಪಾಗಿ ಇವತ್ತು ಆಗಬಾರ್ದಾಗೋಗಿದೆ. ಹಂಗನ್ ಮಾತ್ರಕ್ಕೆ ಅದೇ ಬೇರೆ ಇದೇ ಬೇರೆ, ಸಿನಿಮಾನೇ ಬೇರೆ ಅದೇ ಬೇರೆ, ಹಿಂಗಾಗಿದ್ಮೇಲೆ ಮತ್ತೇನಕ್ಕೆ ಅಷ್ಟೊಂದೆಲ್ಲ ಕರೆದು ಅವ್ರನ್ನ ಶೂಟಿಂಗ್ ಮಾಡಿಸಿ ಅವ್ರಿಗೆ ಬೆನ್ನೋಬಿದ್ರು ಕೂಡ ಅವ್ರಿಗೆ ನೋವು ಕೊಟ್ಟು ಡ್ಯಾನ್ಸ್ ಮಾಡಿಸಿ ಮತ್ತೆ ವಾಪಸ್ ನಿಮ್ಮ ಶೂಟಿಂಗ್ ಮಾಡಿದ್ದಕ್ಕೆ, ಡೆವಿಲ್ ಶೂಟಿಂಗ್ ಮಾಡಿದ್ದಕ್ಕೆ ಅವರಿಗೆ ಸುಪ್ರೀಂ ಕೋರ್ಟ್ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಬೇಲ್ ಕ್ಯಾನ್ಸಲ್ ಮಾಡಬೇಕು, ಅವರು ಚೆನ್ನಾಗೇ ಇದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ಜೈಲಲ್ಲಿ ಕೂರಿಸಿದ್ದು. ಇಷ್ಟೆಲ್ಲ ಆದಮೇಲೆ ನೀವು ಸಿನಿಮಾ ರಿಲೀಸ್ಗೋಸ್ಕರ ಅಂತ ಬಂದಾಗ ನೀವು ಯಾರು ಕೂಡ ವೈಯಕ್ತಿಕವಾಗಿ ನೀವು ಒಂದು ಸ್ಟ್ಯಾಂಡ್ ತೊಗೊಳ್ತಾ ಇಲ್ಲ ಅಂತಂದಾಗ ಸೊ ಇಲ್ಲಿ ವಿತರಕರು ಕೂಡ ಮುಂದೆ ಬರ್ತಿಲ್ಲ. ವಿತರಕರನ್ನ ಮನವೊಲಿಸುವಂಥ ಕೆಲಸವನ್ನು ಕೂಡ ನೀವೇನಾದ್ರು ಮಾಡ್ತಾ ಇದ್ದೀರಾ? ಮಾಡ್ತಾ ಇಲ್ಲ. ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ. ದರ್ಶನ್ ಅನ್ನೋ ಒಂದೇ ಒಂದು ಹೆಸರು ಸಾಕು ಪ್ರಮೋಷನ್ ಮಾಡೋದಕ್ಕೆ, ಅದನ್ನು ಕೂಡ ಮಾಡ್ತಾ ಇಲ್ಲ. ಆ ಕಡೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ, ಯಾವುದು ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ವಿಡಿಯೋಗಳನ್ನ ಧನ್ವೀರ್ ಅವರು ರಿಲೀಸ್ ಮಾಡಿದ್ದಾರೆ ಅಂತೇಳಿ ಧನ್ವೀರ್ ಅವ್ರಿಗೂ ವಿಚಾರಣೆ ಕರೆಯೋದು, ಅವ್ರನ್ನ ಕಟ್ಟಾಕುವಂಥ ಕೆಲಸಗಳಾಗ್ತಾ ಇದೆ. ಮತ್ತೆ ಅವ್ರನ್ನ ವಿಚಾರಣೆ ಕರೆದಿದ್ದಾರಂತೆ. ಹೀಗಿರುವಾಗ ನಮಗೆ 30
ಕೋಟಿ ಮಾಡಿಬಿಟ್ಟಿದ್ದಾರೆ ಒಂದು ವಿತರಣೆಗೆ ಅಂತೇಳಿ ವಿತರಕರು ತುಂಬ ಆರೋಪವನ್ನು ಮಾಡ್ತಾ ಇದ್ದಾರಂತೆ. ಸೊ ಜಾಸ್ತಿ ಮಾಡಿಬಿಟ್ರು ನಮ್ಗೆ ಆಗಲ್ಲ, ಲಾಸ್ ಆಗುತ್ತೆ 30 ಕೋಟಿ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರಂತೆ. ಸೊ ಹಂಗದ್ರಲ್ಲಿಗೆ 30 ಕೋಟಿ ಲಾಸ್ ಆಗುತ್ತಾ? ಏನಿದು ಅರ್ಥ ಆಗ್ತಿಲ್ಲ ನನಗೆ. ದರ್ಶನ್ ಕೈ ಕೆಳಗೆ ನೋಡಿ, ದರ್ಶನ್ ಕೈ ಕೆಳಗೆ ಬೆಳೆದು, ದರ್ಶನ್ ಅವರ ಒಂದು ವರ್ಚಸ್ಸನ್ನು ನೋಡಿ, ದರ್ಶನ್ ಅವರ ಬೆಳವಣಿಗೆಗಳನ್ನ ನೋಡಿ, ಅವ್ರ ಸಹಾಯನೇ ತಿಂದು ಅವ್ರ ಜೊತೆನೇ ಇದ್ದು ಅವರಿಗೆ ಈಗ ಅವರು ಸಿನಿಮಾ ಲಾಸ್ ಆಗುತ್ತೆ ಅಂತ ವಿತರಕರು ಎಲ್ಲೋ ಹಿಂದೇಟಾಗ್ತಾ ಇದ್ದಾರೆ ಅಂತಂದಾಗ ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಡಬಲ್ ಗೇಮ್ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಭಿಮಾನಿಗಳಿದ್ದೀವಿ, ಎಲ್ಲರೂ ಸೇರಿ ಸಿನಿಮಾವನ್ನು ಗೆಲ್ಲಿಸೋಣ, ಅದು ಸೆಕೆಂಡ್ರಿ. ಆದರೆ ಅದ್ರ ನಡುವೆ ಆಗ್ತಾ ಇರುವಂಥ ಈ ಒಂದು ಬೆಳವಣಿಗೆ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಅವರವರ ಆತ್ಮಸಾಕ್ಷಿಯನ್ನೇ ಅವರವರು ಪ್ರಶ್ನೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಾನು ಹೇಳಿದ್ನಲ್ಲ ಒಂದಷ್ಟು ಪಾಯಿಂಟ್ಸ್ಗಳು, ಯಾವ್ಯಾವ ಪಾಯಿಂಟ್ಸ್ಗಳು ಅಲ್ಲಿ ದರ್ಶನ್ಗೆ ಹೊಡೆತ ಬೀಳ್ತಾ ಇದೆ ಅಂತೇಳಿ. ಒಂದು, ಫ್ಯಾಮಿಲಿ ಆಡಿಯನ್ಸು ಬರಲ್ವಂತೆ, ಇವರವರೇ ಡಿಸೈಡ್ ಆಗಿಬಿಟ್ಟಿದ್ದಾರೆ ಫ್ಯಾಮಿಲಿ ಆಡಿಯನ್ಸ್ ಬರಲ್ಲ ಅಂತ. ಏನು ಹೇಳಿದ್ರೆ ಫ್ಯಾಮಿಲಿ ಆಡಿಯನ್ಸು ನಾವು ಬರಲ್ಲ ಅಂತೇಳಿ, ದರ್ಶನ್ ಕೊಲೆ ಆರೋಪಿ ಆಗಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ ಬರಲ್ವಂತೆ, ಇವರೇನು ಹೇಳ್ಬಿಟ್ಟಿದ್ರಾ ಬರಲ್ಲ ಅಂತೇಳಿ. ಆಮೇಲೆ ಏನು, ದರ್ಶನ್ಗೆ ಪ್ರಮೋಷನ್ ಬರೋಕ್ಕಾಗ್ತಾ ಇಲ್ಲ, ಜೈಲೊಳಗಡೆ ಇದ್ದಾರೆ ಅಂಥೇಳಿ, ಆ ಪ್ರಮೋಷನ್ ಶುರುವಾಗಿಲ್ಲ ಅಂಥೇಳಿ ಅದಕ್ಕೂ ಒಂದಷ್ಟು ಎಡವಟ್ಟಾಗ್ಬೋದು ಅಂತ ಅಂದ್ಕೊಳ್ತಾ ಇದ್ದಾರಂತೆ. ಇನ್ನು ಮೀಡಿಯಾದವ್ರು ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರಂತೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ, ನಾನು ಓಪನ್ ಆಗಿ ಹೇಳ್ತೀನಿ, ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಸಿನಿಮಾ ಅಂತ ಬಂದಾಗ ಎಲ್ಲರೂ ಕೂಡ ಅಲ್ಲಿ ಸಂಬಂಧಪಟ್ಟಂಗೆ ಒಂದಷ್ಟು ಸುದ್ದಿಗಳನ್ನ ಮಾಡೋದು, ಹಾಡು ರಿಲೀಸ್ ಆದಾಗ ಹಾಡು ಹೈಪ್ ಆಗ್ತಾ ಇದೆ ಅಂತ ತೋರಿಸೋದು, ಇದೆಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಂತ ಹೇಳೋದು ತಪ್ಪು, ಮಾಡಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಇನ್ನು ಮತ್ತೊಂದು ಕಡೆ ಒಂದಷ್ಟು ಒಂದಿನಕ್ಕಾದರೂ ಏನು ಷರತ್ತುಬದ್ಧ ಜಾಮೀನು ತೊಗೊಂಡು ಒಂದಿನಕ್ಕೋ 2 ದಿನಕ್ಕೋ ಬಿಟ್ಕೊಡ್ತಾರಾ ಹೈಕೋರ್ಟ್ ಸಿನಿಮಾ ಪ್ರಮೋಷನ್ಗೋಸ್ಕರ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಬಿಟ್ಕೊಟ್ರೆ ಒಳ್ಳೆಯದು, ಸಿನಿಮಾಗೂ ಒಳ್ಳೆಯದು. ಮತ್ತು ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ, ಸಾವಿರಾರು ಜನ ಜೂನಿಯರ್ ಆರ್ಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ, ಎಷ್ಟೋ ಜನ ಸಿನಿಮಾದಿಂದ ಅನ್ನ ತಿಂತಿದ್ದಾರೆ. ಸೊ ಪ್ರೊಡ್ಯೂಸರ್ಸ್ಗೆ ಸಿಕ್ಕಾಪಟ್ಟೆ ಖರ್ಚಾಗಿದೆ. ಸೊ ಹಾಗಾಗಿ ಸ್ವಲ್ಪ ಷರತ್ತುಬದ್ಧವಾದಂಥ ಜಾಮೀನು ಸಿಕ್ಕರೆ ಭಾರಿ ಒಳ್ಳೆಯದು. ಇಲ್ಲ ಅಂತಂದರೆ ಇಡೀ ಸಿನಿಮಾಗೆ ಕಷ್ಟ ಆಗುತ್ತೆ. ಆದರೆ ಒಂದಂತೂ ಸತ್ಯ, ಯಾರು ಏನೇ ಹೇಳಿ ಯಾರು ಏನೇ ಬಿಡಲಿ, ಡೆವಿಲ್ ಸಿನಿಮಾವನ್ನು 100% ಅಭಿಮಾನಿಗಳು ಗೆಲ್ಲಿಸ್ತಾರೆ. ಇಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೋ, ಅವ್ರು ಬರ್ತಾರೋ, ಇವ್ರು ಬರ್ತಾರೋ ಗೊತ್ತಿಲ್ಲ. ಆದರೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿರೋದ್ರಿಂದ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಗೆಲ್ಸೋಣ, ಎಲ್ಲರೂ ಸೇರ್ಕೊಂಡು ಗೆಲ್ಸೋಣ ಅಂತ ನಾವು ಅಶ್ವಮೇಧ ವತಿಯಿಂದ ನಾನು ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಸೇರೋಣ, ನಾನು ಬರ್ತೀನಿ, ನೀವು ಬನ್ನಿ, ಒಂದಷ್ಟು ಪ್ರಮೋಷನ್ನ ಮಾಡ್ತಾ ಹೋಗೋಣ. ಯಾಕಂತಂದರೆ ನಾವು ಬೇರೆ ಥರ ಸುದ್ದಿ ಮಾಡಿರ್ಬೋದು, ದರ್ಶನ್ ಅವ್ರ ಬಗ್ಗೆ 1000 ಮಾತಾಡಿರ್ಬೋದು, ಅದು ನಾಳೆನೂ ಮಾತಾಡ್ತೀನಿ. ನಾನು ಅವರಿಂದ ತಪ್ಪಾದರೆ ಅದು ನಾಳೆನೂ ಮಾತಾಡ್ತೀನಿ, ಆಯಿತಾ. ಆದರೆ ಸಿನಿಮಾ ಅಂತ ಬಂದಾಗ ನಾನೊಬ್ಬ ಸಿನಿಮಾ ಪ್ರೇಮಿ, ಅದು ಕನ್ನಡ ಸಿನಿಮಾ ಅಂತ ಬಂದಾಗ ನಾನೊಬ್ಬ ಕನ್ನಡ ಸಿನಿಮಾ ಪ್ರೇಮಿ. ಸೊ ಹಾಗಾಗಿ ನಾವು ಯಾವುದೇ ಸಿನಿಮಾ ಆಗಲಿ, ಅದು ಡೆವಿಲ್ಲೇ ಆಗಲಿ, ನಾಡ್ದು ಬರೋವಂಥ ಸುದೀಪ್ ಅವರ ಮಾರ್ಕ್ ಆಗಲಿ, ಆಮೇಲೆ ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ನು 46 ಆಗಲಿ, ಈಗ ಸದ್ಯಕ್ಕಿರುವಂಥ ನಮ್ಮದು ಕನ್ನಡದ ಅತಿ ದೊಡ್ಡ ಬಿಗ್ ಸ್ಕ್ರೀನ್ಗೆ ಬರುವಂಥ ಬಿಗ್ ಸಿನಿಮಾಗಳು. ಸೊ ಹಿಂಗಿರುವಾಗ ನಾವೆಲ್ಲರೂ ಕೂಡ ನಿಂತು ಕನ್ನಡ ಸಿನಿಮಾವನ್ನು ಉಳಿಸ್ಬೇಕು, ಕನ್ನಡ ಸಿನಿಮಾವನ್ನು ಬೆಳೆಸಬೇಕು. ಇಲ್ಲಿ ದರ್ಶನ್ನು, ಸುದೀಪು, ಯಶು ಅಂತ ಬರಲ್ಲ, ನಮ್ಮ ಕನ್ನಡ ಸಿನಿಮಾವನ್ನು ಬೆಳೆಸಬೇಕು. ತಪ್ಪು ಮಾಡಿದ್ರೆ ಅದು ಸುದೀಪ್ ಆಗಲಿ, ದರ್ಶನ್ ಆಗಲಿ, ಯಶ್ ಆಗಲಿ, ಯಾರೇ ಆಗಿರಲಿ, ಶಿವರಾಜ್ ಕುಮಾರ್ ಆಗಿರಲಿ, ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ನಾನು ಯಾವ ರಾಜಕಾರಣಿಗಳಿಗೂ ಕೂಡ ಬಿಡಲ್ಲ. ಅದು ಬೇರೆ, ಓ ಬಿ ಸಪ್ರೇಟ್. ಈಗ ಡೆವಿಲ್ ಸಿನಿಮಾಗೆ ಸ್ವಲ್ಪ ಸಂಕಷ್ಟ ಎದುರಾಗಿದೆ. ಸೊ ನಾವೆಲ್ಲ ನಿಂತು ಆ ಸಿನಿಮಾವನ್ನು ಕಾಪಾಡಿಕೊಳ್ಳೋಣ ಅನ್ನುವಂಥದ್ದು ನನ್ನ ಒಂದು ನಿಮ್ಮೆಲ್ಲರಿಗೂ ಕೂಡ ಮಾಡ್ತಾ ಇರುವಂಥ ಮನವಿ. ಥ್ಯಾಂಕ್ ಯು.